ಎಸ್. ಇವಾಗ ಸಿ ಡಾಕ್ಟರ್ಸ್ ಇದ್ದಾರೆ ಅಂಡ್ ನಾವು ವೆಲ್ನೆಸ್ ಕೋಚಸ್ ಇದ್ದೀವಿ. ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಸಿ ಸಿ ವೆಲ್ನೆಸ್ ಇಂಡಸ್ಟ್ರಿ ಇದು ಬೇರೆ ಅಂಡ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಅದು ಬೇರೆ. ಓಕೆ. ಸೊ ವೆಲ್ನೆಸ್ ಇಂಡಸ್ಟ್ರಿಯಲ್ಲಿ ಇಲ್ಲಿ ಈಚ್ ಅಂಡ್ ಎವ್ರಿ ಸಿಂಗಲ್ ಸೆಲ್ ಈಸ್ ಗೋಯಿಂಗ್ ಟು ನರಿಶ್ ಪ್ರತಿ ಒಂದು ಜೀವಕೋಶ. ಒಬ್ಬ ಮನುಷ್ಯನ ದೇಹದಲ್ಲಿ 100ರಿಂದ 120 ಟ್ರಿಲಿಯನ್ ಸೆಲ್ಸ್ ಇರ್ತವೆ. 100ರಿಂದ 120 ಟ್ರಿಲಿಯನ್ ಸೆಲ್ಸ್ ಎಲ್ಲವೂ ಒಂದೇ ತರ ಇರಲ್ಲ. ಸುಮಾರು 200 ತರದ ಜಾತಿಗಳು ಸೆಲ್ ನಮ್ಮ ದೇಹದಲ್ಲಿ ಇರಲ್ಲ. ರೈಟ್. ಪ್ರತಿ ಒಂದು ಸೆಲ್ಗೂ ಬೇಕಾಗಿರೋದು ಪೋಷಕಾಂಶಗಳೇ ಹೊರತು ಕೆಮಿಕಲ್ಸ್ ಅಲ್ಲ. ಹ್ಮ್ ಪ್ರತಿ ಒಂದು ಸೆಲ್ಗೂ ಬೇಕಾಗಿರೋದು ಊಟ ಅಂದ್ರೆ ಪೋಷಕಾಂಶಗಳು, ಆಕ್ಸಿಜನ್ ಮತ್ತೆ ವಾಟರ್. ಇದನ್ನ ಪ್ರೈಮ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ನೀವು ಪ್ರೊವೈಡ್ ಮಾಡಿದ್ರೆ ಪ್ರತಿ ಒಂದು ಸೆಲ್ ಆಕ್ಟಿವ್ ಆಗುತ್ತೆ. ಅಂಡ್ ಅದರ ಜೀವಿತಾವಧಿ 90ರಿಂದ 120 ದಿವಸ ಇರುತ್ತೆ. 90ರಿಂದ 120 ದಿವಸ. ಸೊ ಆ 90 ದಿನ ನಾವೇನು ಕರೆಕ್ಟ್ ಆಗಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ನ್ಯೂಟ್ರಿಷನ್ ಪ್ರಾಕ್ಟೀಸ್, ಕರೆಕ್ಟ್ ಆಗಿ ವಾಟರ್ ಇಂಟೇಕ್ ಮಾಡೋದು, ಟೈಮ್ಗೆ ನಿದ್ದೆ ಮಾಡೋದು, ಫಿಸಿಕಲ್ ಆಕ್ಟಿವಿಟಿ ಮಾಡೋದು, ಇದೆಲ್ಲ ಆ ಸೆಲ್ಗೆ ತುಂಬಾ ಖುಷಿ ಆಗುತ್ತೆ. ಇಷ್ಟು ದಿವಸ ನಾನು ಇದನ್ನೇ ಕೇಳ್ತಾ ಇದ್ದೆ, ಬಟ್ ನೀವು ಏನೇನೋ ಕೊಟ್ಬಿಟ್ಟಿದ್ರಿ, ಬಟ್ ನನಗೆ ಬೇಕಾಗಿದ್ದು ಇದೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ಬಿಡುತ್ತೆ. ಸ್ಟಾರ್ಟಿಂಗ್ ಕೆಲವರು ಹೇಳ್ತಾರೆ, ನಾನು ವೇಟ್ ಲಾಸ್ ಮಾಡ್ಕೊಳಕಂತ ಬಂದೆ, ಬಟ್ ಇಲ್ಲಿ ಬಂದು ಒಂದು 8-10 ದಿವಸದಲ್ಲಿ ನಂದು ವೇಟ್ ಒಂದು 2-3 kg ಜಾಸ್ತಿ ಆಗ್ಬಿಡುತ್ತೆ. ಡೆಫಿನೆಟ್ಲಿ. ಯಾಕೆ ಗೊತ್ತಾ? ಆ ಸೆಲ್ ಖುಷಿ ಆಗ್ಬಿಡುತ್ತೆ, ಹೈಡ್ರೋಲೈಸ್ ಆಗುತ್ತೆ. ಹೈಡ್ರೋಲೈಸ್ ಅಂದ್ರೆ ನೀವು ಪ್ರಾಪರ್ ಆಗಿ ಕರೆಕ್ಟ್ ಆಗಿ ನೀವು ನೀರು ಕೊಡ್ತಾ ಇರ್ತೀರಿ. ಸೊ ಸೆಲ್ ಅದು ಪೋಷಕಾಂಶ ಸಿಗ್ತಾ ಐತೆ, ಮತ್ತೆ ನೀರು ಸಿಗ್ತಾ ಐತೆ, ಆಕ್ಸಿಜನ್ ಕರೆಕ್ಟ್ ಆಗಿ ಪ್ರೊವೈಡ್ ಆಗ್ತಾ ಐತೆ. ಸೆಲ್ ಖುಷಿ ಆಗ್ಬಿಟ್ಟು ಒಂಥರ ಹೆಂಗಾಗುತ್ತೆ ಅಂದ್ರೆ ಹೈಡ್ರೋಲೈಸ್ ಆಗುತ್ತೆ. ಈ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಣ ಟವೆಲ್ ತೂಕ ಮಾಡಿ, ಅದೇ ಟವೆಲ್ ಹಸಿ ಮಾಡಿ ತೂಕ ಮಾಡಿ, ಯಾವ್ದು ಜಾಸ್ತಿ ಇರುತ್ತೆ ತೂಕ? ಹಸಿ ಆಗುತ್ತೆ ಸರ್. ಹಾ, ಸೇಮ್ ಸೇಮ್ ಅದೇ ತರ ನಮ್ಮ ಸೆಲ್ ಕೂಡ ಹೈಡ್ರೋಲೈಸ್ ಆಗ್ತದೆ. ಸೊ ಅವಾಗ ಸ್ಟಾರ್ಟಿಂಗ್ ಒಂದು 2-3 kg ಜಾಸ್ತಿ ಆಗುತ್ತೆ. ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಸೊ ಪ್ರತಿ ಒಂದು ಸೆಲ್ ಆಕ್ಟಿವ್ ಆಗ್ತಾ ಆಗ್ತಾ ಇಲಾಸ್ಟಿಸಿಟಿ ಅಂದ್ರೆ ಸ್ಥಿತಿಸ್ಥಾಪಕತ್ವ ಗುಣವನ್ನ ಪಡ್ಕೋತವೆ. ಪ್ರತಿ ಒಂದು ಸೆಲ್ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿ ಶುರುವಾಗುತ್ತೆ. ಯಾರಿಗೆಲ್ಲ ಮೊದಲು ನೀವು ಸ್ನಾನ ಮಾಡ್ಬೇಕಾದ್ರೆ ಬೆನ್ನಿಂದ ಕೈ ಹೋಗ್ತಾ ಇರಲಿಲ್ಲ, ಇವಾಗ ಬೆನ್ನಿಂದ ಸರಾಗವಾಗಿ ಕೈ ಹೋಗ್ತಾ ಇದ್ದೀವಿ. ಕರೆಕ್ಟ್ ತಾನೆ? ಎಷ್ಟೋ ಜನಕ್ಕೆ ಬೆನ್ ತಿಕ್ಕೊಬ್ಬರ್ಬೇಕು, ಹೌದಾ? ಅಲ್ಲ. ಇವಾಗ ನೋಡಿ, ನಂದು ಮೊದಲು ಕೈ ಹೋಗ್ತಿರ್ಲಿಲ್ಲ ಹಿಂದಕ್ಕೆ, ಇವಾಗ ಹಿಂದಕ್ಕೆ ಕೈ ಕಟ್ತೀನಿ ಹಿಂದೆ. ಹಂಗಾಗುತ್ತೆ. ಅಂದ್ರೆ ಫ್ಲೆಕ್ಸಿಬಿಲಿಟಿ. ಪ್ರತಿಯೊಂದು ಸ್ಥಿತಿಸ್ಥಾಪಕತ್ವ ಗುಣ ಪಡ್ಕೊಳ್ತಾರೆ. ರೈಟ್. ಜೊತೆಗೆ ಟಾಕ್ಸಿನ್ಸ್, ಮೆಟಾಲಿಕ್ ಟಾಕ್ಸಿನ್ ಮತ್ತು ಮೆಟಬಾಲಿಕ್ ಟಾಕ್ಸಿನ್. ಮೆಟಾಲಿಕ್ ಟಾಕ್ಸಿನ್, ಮೆಟಬಾಲಿಕ್ ಟಾಕ್ಸಿನ್, ಈ ಅಷ್ಟು ಟಾಕ್ಸಿನ್ ಈ ನಾವೇನ್ ಎನರ್ಜಿ ಡ್ರಿಂಕ್ ಕೊಡ್ತಾ ಇದೀವಿ, ಈ ಎನರ್ಜಿ ಡ್ರಿಂಕ್ ಅದನ್ನ ಸ್ವಚ್ಛ ಮಾಡ್ಬೇಕು. ಅದಕ್ಕೆ ನಾವು ಹೇಳೋದು, ವಾಟರ್ ಇಸ್ ದ ವೆಹಿಕಲ್. ಅದನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ವಾಟರ್ ಇಸ್ ದ ಟ್ರಾನ್ಸ್ಪೋರ್ಟರ್. ಅಂಡರ್ಸ್ಟ್ಯಾಂಡ್? ಸೊ ನೀವು ಕೊಟ್ಟಂತ ಪೋಷಕಾಂಶಗಳು ಪ್ರತಿಯೊಂದು ಸೆಲ್ಗೆ ತಲುಪಬೇಕು ಅಂದ್ರೆ ವಾಟರ್ ಇಸ್ ದ ಮೇನ್ ಮೀಡಿಯಂ. ಆ ನೀರನ್ನ ನೀವು ಯಾವಾಗ ಕರೆಕ್ಟ್ ಆಗಿ ಕೊಡ್ತೀರಿ, ಮತ್ತೆ ನೀವು ಕರೆಕ್ಟ್ ಆಗಿ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಷ್ಟು ಪೋಷಕಾಂಶಗಳನ್ನ ಊಟದಲ್ಲಿ ಪ್ರೊವೈಡ್ ಮಾಡ್ತೀರಿ, ಆವಾಗ ಈ ಒಂದು ನರಿಶ್ಮೆಂಟ್ ಅಂದ್ರೆ ಈಚ್ ಅಂಡ್ ಎವ್ರಿ ಸಿಂಗಲ್ ಸೆಲ್ ಈಸ್ ಗೋಯಿಂಗ್ ಟು ನರಿಶ್. ಇಲ್ಲಿ ಯಾವುದೇ ಟ್ರೀಟ್ಮೆಂಟ್ ಆಗೋದಿಲ್ಲ, ನರಿಶ್ಮೆಂಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ನರಿಶ್ಮೆಂಟ್ ಆದಾಗ ಈ ಸೆಲ್ ಇಷ್ಟೊಂದು ಆಕ್ಟಿವ್ ಆಗುತ್ತೆ. ಜೊತೆಗೆ ಅದು ಸೆಲ್ ಸಾಯೋವಾಗ ಹೆಲ್ದಿ ಸೆಲ್ ಅನ್ನ ಹುಟ್ಟಿ ಹಾಕುತ್ತೆ. ಅದಕ್ಕೆ ನಾವು ಹೇಳೋದು, ಫಸ್ಟ್ 10 days ಕ್ಲೆನ್ಸಿಂಗ್ ಪೀರಿಯಡ್, ಆಫ್ಟರ್ 21 days. 21 days ಇದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ಹ್ಯಾಬಿಟ್ ಅದು ನಿಮಗೆ ಕರಗತ ಆಗ್ಬೇಕು ಅಂದ್ರೆ, ಅದರದ್ದು ಕಂಪ್ಲೀಟ್ ರೊಟೀನ್ ನಿಮ್ದು ಏನು ಅದು ಅಭ್ಯಾಸ ಆಗ್ಬೇಕು ಅಂದ್ರೆ ನಿಮ್ಗೆ 21 ದಿನ ಬೇಕೇ ಬೇಕು. ಯಾಕೆ ಗೊತ್ತಾ? ನಮ್ಮ ದೇಹದಲ್ಲಿ ಒಳಗಡೆ ಒಂದು ಬಯೋ ಕ್ಲಾಕ್ ಅಂತ ಇದೆ. ಬಯೋ ಕ್ಲಾಕ್, ಈ ಗೋಡೆ ಹಾಕಿರೋ ಕ್ಲಾಕ್ ಬೇರೆ. ನಮ್ಮ ದೇಹದಲ್ಲೇ ಒಂದು ಜೈವಿಕ ಗಡಿಯಾರ ಇದೆ, ಬಯೋ ಕ್ಲಾಕ್. ಆ ಬಯೋ ಕ್ಲಾಕ್ ಕರೆಕ್ಟ್ ಆಗಿ ಸೆಟ್ ಆಗ್ಬೇಕು ಅಂದ್ರೆ ಈ 21 ದಿವಸ ಬೇಕು. ಇವಾಗ ಲಾಕ್ಡೌನ್ ಆಗಿಂತ ಮುಂಚೆ ಜನತಾ ಕರ್ಫ್ಯೂ ಆಯ್ತು.
ರೈಟ್. ಟಿವಿಯಲ್ಲಿ ಮೋದಿಜಿ ಅವ್ರು ಬಂದ್ಬಿಟ್ಟು 21 ದಿನ ಕೇಳಿಯೇ ಜನತಾ ಕರ್ಫ್ಯೂ ಹೋಗಾ ಅಂತ ಹೇಳಿದ್ರು. 21 ದಿನ ಅಂದ್ರೆ ಎಷ್ಟು? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಯಾರಾದ್ರು. 21 ಸರ್. ಹಾ, ಯಾಕೆ 21 ದಿನಕ್ಕೆ ಅವ್ರು ಕರ್ಫ್ಯೂ ಯಾಕೆ ಮಾಡಿದ್ರು? ಹಾ, 21 ದಿನ ಕೇಳಿಯೇ ಜನತಾ ಕರ್ಫ್ಯೂ ಹೋಗಾ. 21 ದಿನ ನೀವು ಯಾರು ಮನೆ ಬಿಟ್ಟು ಹೊರಗೆ ಬರಬೇಡಿ. ನಿಮ್ಗೆ ಹಾಲು ಹಣ್ಣು ತರಕಾರಿ ಏನೆಲ್ಲ ಬೇಕೋ ಅವನ್ನೆಲ್ಲ ಬೆಳಿಗ್ಗೆ ಒಂದು ಟೈಮಲ್ಲಿ ಹೋಗ್ಬಿಟ್ಟು ನೀವು ತಂದು ಮನೆ ಇಟ್ಕೊಂಡ್ಬಿಡಿ. ಮನೆ ಬಿಟ್ಟು ಯಾರು ಹೊರಗೆ ಕದಲ್ಬೇಡಿ ಅಂತ ಹೇಳಿದ್ರು. ಯಾಕೆ ಗೊತ್ತಾ? ಒಂದೇ ಸರಿ ನೀವು 1 ವರ್ಷ ಹೊರ ಬರಬೇಡಿ ಅಂದ್ರೆ ಕೋಲಾಹಲ ಆಗುತ್ತೆ. ರೈಟ್. 21 ದಿವಸ ಇವರಿಗೆ ಅದು ಅಭ್ಯಾಸ ಆಯ್ತು ಮನೇಲಿ ಇರೋದಂದ್ರೆ, ನಂತರ ಮತ್ತು ನಾವು ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಒಪ್ಕೋತಾರೆ ಅಂತ. ಅಂಡರ್ಸ್ಟ್ಯಾಂಡ್? ಸೊ ಈ ಬಯೋಕ್ಲಾಕ್ ಅದು ಸೆಟ್ ರೈಟ್ ಆಗ್ಬೇಕು ನಿಮ್ ಬಾಡಿಲಿ ಆದ್ರೆ, ಯಾಕಂದ್ರೆ ಇಷ್ಟು ದಿವಸ ಇನ್ನೂ ನೀವು ನಿದ್ದೆ ಮಾಡಿರಲ್ಲ ಸರಿ, ಊಟ ಮಾಡಿರಲ್ಲ ಸರಿ, ನೀರ್ ಕುಡಿದಿರಲ್ಲ, ಆ ಬಯೋಕ್ಲಾಕ್ ಡಿಸ್ಟರ್ಬ್ ಆಗ್ಬಿಡ್ತದೆ. 21 ದಿವಸದಲ್ಲಿ ಆ ಬಯೋಕ್ಲಾಕ್ ನಿಮ್ದು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ 90 ಡೇಸ್ ಅಲ್ಲಿಂದ 21 ದಿನ ಆದ್ಮೇಲೆ ನೆಕ್ಸ್ಟ್ 90 ಡೇಸ್ ನಿಮ್ಮ ದೇಹದಲ್ಲಿ ಆಗ್ತದೆ ಏನೆಲ್ಲ ರಿಪೇರಿ ಆಗ್ಬೇಕು, ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೇಕು, ಅದೆಲ್ಲ ನಡೀಲಿಕ್ಕೆ ಶುರು ಆಗುತ್ತೆ. ನಿಮ್ಮ ಎಂಡೋಕ್ರೈನ್ ಸಿಸ್ಟಮ್ ಇರ್ಬೋದು, ಎಕ್ಸೋಕ್ರೈನ್ ಸಿಸ್ಟಮ್ ಇರ್ಬೋದು, ಸೆಕ್ರೆಟರಿ ಮತ್ತು ಎಕ್ಸ್ಕ್ರಿಟರಿ ಸಿಸ್ಟಮ್ ಇರ್ಬೋದು, ಇವೆಲ್ಲ ಒಂದು ರಿಪೇರಿ ಆಗ್ಬಿಟ್ಟು ಕರೆಕ್ಟ್ ಆಗಿ ಎಕ್ಸ್ಕ್ರೀಷನ್ ಮತ್ತೆ ಸೆಕ್ರೇಷನ್ ಇವೆಲ್ಲ ಸರಿಯಾಗಿ ಆಗೋಕೆ ನಮ್ಮ ದೇಹ ರಿಪೇರಿ ಆಗ್ತಾ ಇರುತ್ತೆ ಆ 90 ಡೇಸ್ ಅಲ್ಲಿ. ಅಂಡರ್ಸ್ಟ್ಯಾಂಡ್? ಸೊ ಆ ರಿಪೇರಿ ಆಗೋ ಸಮಯದಲ್ಲಿ ನಿಮ್ಮಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಆಗ್ತಾ ಇರುತ್ತೆ. ಸ್ಕಿನ್ ಅಲ್ಲಿ ಒಂದು ಹೊಳಪ್ ಬರ್ಬೋದು, ಒಂದು ಬಾಡಿ ಟೋನ್ ಅಪ್ ಆಗ್ಬೋದು, ಬೆಲ್ಲಿ ಫ್ಯಾಟ್ ಲಾಸ್ ಆಗೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಯಾವಾಗ 90 ಡೇಸ್ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಿ, ಟೋಟಲ್ ಬಾಡಿ ನ್ಯೂಟ್ರಿಷಿಯಸ್ ಆಗೋಗ್ಬಿಟ್ಟಿರುತ್ತೆ. ಏನೆಲ್ಲ ಕೊಡ್ಬೇಕಿತ್ತು ಅಷ್ಟೆಲ್ಲ ಕೊಟ್ಟಿರೋದ್ರಿಂದ ಎಲ್ಲಾ ಸೆಲ್ ಆಕ್ಟಿವ್ ಆಗಿ ಹೊಸ ಸೆಲ್ ಏನ್ ಬರುತ್ತಲ್ಲ, ಆ ಹೊಸ ಸೆಲ್ ಹೆಲ್ದಿ ಸೆಲ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಹಳೆ ಸೆಲ್. ರೈಟ್. ಯಾವಾಗ ಹೆಲ್ದಿ ಸೆಲ್ ಅನ್ನ ಪ್ರೊಡ್ಯೂಸ್ ಮಾಡ್ತು, ಹೆಲ್ದಿ ಸೆಲ್ ಅದ್ರಾಗ ಏನು ಡಿಫೆಕ್ಟ್ಸೇ ಇಲ್ಲ, ಅದ್ರಲ್ಲಿ ಯಾವುದು ಹಳೆ ಮೆಮೊರೀಸೇ ಇಲ್ಲ. ಸೆಲ್ ಅಲ್ಲೂ ಕೂಡ ಮೆಮೊರಿ ಇರುತ್ತೆ, ಇದು ನಿಮ್ ತಲೆಗಿರ್ಬೇಕು. ಹಳೆ ಮೆಮೊರೀಸ್ ಯಾವುದು ಇಲ್ಲೇ ಇಲ್ಲ. ರೈಟ್. ಸೊ ಆವಾಗ ನಿಮ್ಮ ಅಭ್ಯಾಸಗಳು, ಈ ಟೀ ಕುಡಿಯೋ ಅಭ್ಯಾಸ ಇರ್ಬೋದು, ಬೇರೆ ಬೇರೆ ಅಭ್ಯಾಸಗಳು ನಿಮ್ಗೆ ಆಟೋಮೆಟಿಕ್ ನಿಮ್ಗೆ ಗೊತ್ತಿಲ್ದೇನೆ ಬಿಟ್ಟೋಗ್ಬಿಡುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ವರ್ಕ್ ಆಗ್ತಕ್ಕಂಥ ಒಂದು ನ್ಯೂಟ್ರಾಸ್ಯೂಟಿಕಲ್ ಇಂಡಸ್ಟ್ರಿ ಇದು ನಿಮ್ಮನ್ನ ಬರೀ 90 ಡಿಗ್ರಿ ಅಲ್ಲ, 180 ಡಿಗ್ರಿ ಅಲ್ಲ, 360 ಡಿಗ್ರಿ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಮತ್ತು ನಿಮ್ಮ ಆಕಾರವನ್ನ ಮತ್ತು ನಿಮ್ಮ ಅಂದವನ್ನ ಹೆಚ್ಚಿಸುತ್ತೆ. ಟೋಟಲ್ 360 ಡಿಗ್ರಿ ನಿಮ್ದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಇಸ್ ಇಟ್ ಕ್ಲಿಯರ್ ನೌ? ಎಸ್ ಸರ್. ಎಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ಈ 360 ಡಿಗ್ರಿ ಚೇಂಜ್ ಆಗ್ಬೇಕು ಅಂದ್ರೆ ಸಿಸ್ಟಮ್ ಜೊತೆಗೆ ಪ್ರತಿ ದಿವಸ ನೀವು ಕನೆಕ್ಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಇಲ್ಲಿ ಏನ್ ಹೇಳ್ಕೊಡ್ತೀವಿ, ವಾಚನ್ ಅವ್ರ ಭೋಜನ್ ಸಾಥ್ ಮೇ ಹೋನಾ ಚಾಹಿಯೆ. ನಾವು ಇಲ್ಲೇನ್ ಹೇಳ್ಕೊಡ್ತಾ ಇರ್ತೀವಿ ಅದು ನಿಮ್ಮ ಬ್ರೈನ್ಗೆ ಫೀಡ್ ಆಗ್ತಾ ಇರಬೇಕು. ಯಾವಾಗ ಈ ಬ್ರೈನ್ ಫೀಡ್ ಆಗ್ತಾ ಇರುತ್ತೆ, ಓ ಹಿಂಗೆಲ್ಲ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಬಾಡಿ ತಾನೇ ಆ ತರ ಆಕಾರಕ್ಕೆ ಬರಕ್ ಶುರುವಾಗುತ್ತೆ. ಆ ತರ ಬಾಡಿಲಿ ಪ್ರಾಸೆಸ್ಗಳು ನಡೆಯಕ್ಕೆ ಶುರು ಆಗ್ತದೆ. ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ. ರೈಟ್. ಬೇರೆ ಏನೆಲ್ಲ ಹಾರ್ಮೋನ್ಸ್ ರಿಲೀಸ್ ಆಗಬೇಕು, ಎಸ್ ಇದು ಈ ತರ ವರ್ಕ್ ಮಾಡುತ್ತೆ ಅಂತ ಗೊತ್ತಾದ್ಮೇಲೆ, ಇವಾಗ ನೋಡಿ ಸಿಂಪಲ್ ಹೇಳ್ತೀನಿ, ಒಂದು ಮನೆ ಕಟ್ಟಬೇಕಂದ್ರೆ ಫಸ್ಟ್ ಏನ್ ಮಾಡ್ತೀವಿ ನಾವು? ಬ್ಲೂ ಪ್ರಿಂಟ್ ಬೇಕು ತಾನೆ. ರೈಟ್. ಸೊ ಆ ಬ್ಲೂ ಪ್ರಿಂಟ್ ಕೊಡೋ ಜಾಗ ಇದೆ. ಓ ಈ ಮನೆ ಮುಂದೆ ಹಿಂಗೆ ಆಗುತ್ತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಆ ಬ್ಲೂ ಪ್ರಿಂಟ್ ಸಿಗೋದು ಇಲ್ಲಿ. ಸೊ ಬ್ಲೂ ಪ್ರಿಂಟ್ ಇಲ್ದೇನೆ ನೀವು ಮನೆ ಕಟ್ಟಕ್ ಹೋದ್ರೆ ಏನಾಗುತ್ತೆ? ಒಂದು ರೂಪುರೇಷೆ ಇಲ್ದೇನೆ ಮನೆ ಕಟ್ಟಕ್ ಹೋದ್ರೆ ಹಿಂಗೆಂಗೋ ಆಗ್ಬಿಡುತ್ತೆ. ಬಟ್ ವಿತ್ ಬ್ಲೂ ಪ್ರಿಂಟ್ ನೀವು ಮನೆ ಕಟ್ಟಕ್ ಹೋದ್ರೆ ಪರ್ಫೆಕ್ಟ್ ಆಗಿ ಕಟ್ತೀವಿ. ಹಂಗೆ ಆ ಬ್ಲೂ ಪ್ರಿಂಟ್ ನಮಗೆ ಸಿಗೋದು ಈ ಒಂದು ಬೆಳಿಗ್ಗೆ ಕೋಚಿಂಗ್ ಕ್ಲಾಸ್. ರೈಟ್. ಸೊ ಪ್ರತಿದಿನ ನೀವು ಕನೆಕ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನ್ ಹೇಳ್ಕೊಡ್ತೀವಿ ಅದೇ ತರ ನಿಮ್ಮ ಬಾಡಿಲಿ ವರ್ಕ್ ಆಗ ಶುರು ಆಗುತ್ತೆ. ಸೊ ಇಸ್ ಇಟ್ ಕ್ಲಿಯರ್ ನೌ? ಹೇ, ಆರ್ ಯು ಗೆಟಿಂಗ್ ಮೀ?